ಇಲ್ಲವಾಗುತ್ತಲೇ ಎಲ್ಲವಾಗುವ. ಅಧ್ಯಾಯ 13. ಬದರಿನಾಥ ಸಮೀಪಿಸಿದಂತೆ ಎಲ್ಲೆಲ್ಲೂ ಬದರಿನಾರಾಯಣನ ಜಯಘೋಷ ಇದ್ದಿತು. ಕೇದಾರ ಹತ್ತುವಾಗ ಇದ್ದ ಶಂಭೋ ಮಹಾದೇವ್, ಕೇದಾರನಾಥ ಶಿವ್ ಕಿ ಜೈ ಎನ್ನುವ ಶಿವಭಕ್ತಿ ಘೋಷಣೆಗಳ ಬದಲು ಈಗ ಜೈ ಬದರಿನಾರಾಯಣ ನಮೋ ನಮೋ ಎನ್ನುವ ಧ್ವನಿಗಳು. ಕಾರಿನಿಂದ ಇಳಿದು ಅಲಕಾನಂದ ನದಿಯ ಮೇಲೆ ಕಟ್ಟಿರುವ ಸೇತುವೆ ದಾಟಿ ಬದರಿನಾಥ ದೇವಾಲಯದ ಆವರಣ ತಲುಪಿದರು. ಶಂಕರ ಪಾಂಡೆ ಹೇಳಿದ್ದ, ದೇವಾಲಯಕ್ಕೆ ಹೋಗುವ ಮೊದಲು ಬಲಗಡೆ ಅಲಕಾನಂದ ಪಕ್ಕ ತಪ್ತಕುಂಡ್ ಎನ್ನುವ ನೀರಿನ ಚಿಲುಮೆ ಇದೆ. ಬಿಸಿ ನೀರಿನ ಸ್ನಾನ ಮುಗಿಸಿ ನಂತರ ಬದರಿನಾಥನ ದರ್ಶನ ಪಡೆಯಿರಿ. ಮನುವಿಗೆ ಮೊದಲು ಸಂಕೋಚ, ಇಷ್ಟು ಜನರ ನಡುವೆ ಸ್ನಾನವೇ ಎಂದು. ಆದರೆ ಅಕ್ಷಯನ ಜೊತೆ ಅವನು ಇಳಿದು ಮೆಟ್ಟಿಲ ಮೇಲೆ ಕುಳಿತು ಹಿತವಾದ ಬಿಸಿನೀರ ಬುಗ್ಗೆಯ ಸ್ನಾನ ಮುಗಿಸಿದರು. ಮನುವಿನ ಮಿನೋಲ್ಟಾ ಕ್ಯಾಮರಾಗೆ ಸಾಕಷ್ಟು ಕೆಲಸ ಆಯಿತು. ನಂತರ ಒಳಹೋಗಿ ಬದರಿನಾರಾಯಣನ ದರ್ಶನ ಪಡೆದರು. ತೀರ ಹತ್ತಿರ ವಿಗ್ರಹವನ್ನು ಮುಟ್ಟಬಹುದು ಎನ್ನುವ ಹತ್ತಿರದವರೆಗೂ ಹೋಗಬಹುದು. ಹಾಗಾಗಿ ದೇವರ ದರ್ಶನ ಇವರಿಗೆ ತೃಪ್ತಿದಾಯಕ ಎನಿಸಿತು. ಬದರಿನಾರಾಯಣ ದೇವಾಲಯ ಇರುವ ಬದರಿನಾಥ ಪಟ್ಟಣ ಸಾಕಷ್ಟು ಮನೆಗಳಿದ್ದವು. ತೀರ ಹಳ್ಳಿ ಎನಿಸದೆ ಸಾಕಷ್ಟು ಮನೆಗಳಿರುವ ಈ ಜಾಗ ಚಳಿಗಾಲದಲ್ಲಿ ಯಾರೂ ವಾಸ ಮಾಡುವುದಿಲ್ಲ, ಖಾಲಿ ಮಾಡಿ ಹೋಗುವರೆಂಬುದು ಆಶ್ಚರ್ಯಕರ ಎನಿಸಿತು. ಅಲ್ಲಿಂದ 1 ಮೈಲಿಯಷ್ಟು ದೂರವೇನೋ ನಡೆದು ಹೋದರೆ ಭಾಮಿನಿ ಗ್ರಾಮ. ಅಲ್ಲಿದ್ದ ನಂದಾದೇವಿ ದೇವಾಲಯ ನೋಡಿದರು. ಗಣೇಶ ಪಾರ್ವತಿ ಇರುವ ಸ್ಥಳ. ನಮ್ಮಲ್ಲಿನ ಕೊಡಗಿನ ಕಡೆ ಇರುವ ದೇವಾಲಯ ಮಾದರಿಯಲ್ಲಿದೆ, ಅಕ್ಷಯ್ ಹೇಳುತ್ತಾ ಇದ್ದ ಮನುವಿನ ಜೊತೆ. ಅಲ್ಲಿಂದ ಬರುವಾಗ ಪೂರ್ಣ ಬದರಿ ಪಟ್ಟಣ ಕಾಣಿಸುತ್ತಾ ಇದ್ದಿತು. ದಾರಿಯಲ್ಲಿ ಲೀಲಾದುಂಗಿ ಎನ್ನುವ ಸ್ಥಳ. ಇದು ಬದರಿನಾಥನ ಜನ್ಮಸ್ಥಳವಂತೆ. ಹಾಗೆ ಒಂದಿಷ್ಟು ದೂರ ಕಡಿದಾದ ದಾರಿಯಲ್ಲಿ ಸಾಗಿದರೆ ಚರಣ್ ಪಾದುಕ ಎನ್ನುವ ಸ್ಥಳ. ಅಲ್ಲೇನು ದೇವಾಲಯವಿಲ್ಲ. ದೊಡ್ಡದಾದ ಬಂಡೆಯ ಮೇಲೆ ವಿಷ್ಣುವಿನ ಪಾದದ ಗುರುತು ಮೂಡಿದೆ. ಅತ್ಯಂತ ಸುಂದರ ಎನ್ನುವ ಸ್ಥಳ. ಹಾಗೆ ಹನುಮಾನ್ ಗುಫಾ ಎನ್ನುವ ಪ್ರಾಕೃತಿಕ ಗುಹೆಯನ್ನು ನೋಡಿದರು. ಎಲ್ಲವೂ ಮುಗಿಸುವಾಗ ಸಂಜೆ 4 ಗಂಟೆ ಆಗಿಹೋಯಿತು. ಶಂಕರ ಪಾಂಡೆ ಹೇಳಿದ, ಹೇಗೂ ಸಂಜೆ ಆಯಿತು, ಈ ಸಮಯದಲ್ಲಿ ಪ್ರಯಾಣ ಮಾಡುವುದು ಬೇಡ. ಮಾಡಿದರೂ ಜೋಶಿಮಠ ಹೋಗಿ ನಿಲ್ಲಬೇಕು. ಇಲ್ಲಿಯೇ ರೂಮು ಮಾಡಿರಿ. ಹೇಗೂ ಹೆಚ್ಚು ಜನಸಂದಣಿ ಇಲ್ಲ, ಸುಲಭವಾಗಿ ಹೋಟೆಲ್ ರೂಮು ಸಿಗುತ್ತದೆ. ನಾಳೆ ಬೆಳಗ್ಗೆ ಬೇಗ ಎದ್ದು ಹೊರಟರೆ ನೀವು ಮಧ್ಯಾಹ್ನ ಊಟಕ್ಕೆ ಹರಿದ್ವಾರ ತಲುಪಬಹುದು, ಮನು ಹೇಳಿದ. ಅಲ್ಲಿಗೆ ಬೆಂಗಳೂರಿನಿಂದ ಹೊರಡುವಾಗ ನೋಡಬೇಕು ಎಂದಿದ್ದ ದೇವಾಲಯಗಳನ್ನೆಲ್ಲ ತೋರಿಸಿದಿರಿ ಪಾಂಡೆ. ನಾಳೆ ಹರಿದ್ವಾರ ತಲುಪಿದರೆ ಅಲ್ಲಿಂದ ದೆಹಲಿಗೆ ಹೋಗುವುದು ಅಷ್ಟೇ ಬಾಕಿ. ದೆಹಲಿಯಿಂದ ರೈಲು ಹತ್ತುವುದು ಬೆಂಗಳೂರು ಕಡೆಗೆ. ಈ ನಡುವೆ ತಪ್ಪಿ ಹೋಯಿತು ಎಂದರೆ ಹೃಷಿಕೇಶ್ ಮಾತ್ರ, ಶಂಕರ ಪಾಂಡೆ ಹೇಳಿದ ನಗುತ್ತ. ಅದನ್ನು ತಪ್ಪಿ ಹೋಯಿತು ಎಂದು ಎಲ್ಲಿ ಹೇಳಿದೆ? ಈಗ ನಾಳೆ ಹಿಂದೆ ಹೋಗುವಾಗ ಹೃಷಿಕೇಶ ಮೇಲೆ ಕಾರು ಹೋಗುವುದಲ್ಲ? ಮನುವಿಗೆ ಆಶ್ಚರ್ಯವಾಯಿತು. ಮತ್ತೆ ಅದು ಬರುವಾಗ ಆ ದಾರಿಯಲ್ಲಿ ಬಂದರೆ ಸರಿ ಇರುವುದಿಲ್ಲ ಅಂದಿರಲ್ಲ, ಶಂಕರ ಪಾಂಡೆ ಹೇಳಿದ. ಇಲ್ಲ, ಬರುವಾಗ ಡೆಹ್ರಾಡೂನ್ ಹಾದು ಬಂದೆವು, ಆಗ ಯಮುನೋತ್ರಿ ಹೋಗುವುದಿತ್ತು. ಇನ್ನು ವಾಪಸ್ಸು ಹೋಗುವಾಗ ಅದೇ ದಾರಿ ಅಗತ್ಯವಿಲ್ಲ. ಬಂದ ದಾರಿಯನ್ನು ಹಿಡಿದು ರುದ್ರಪ್ರಯಾಗ ಹತ್ತಿರ ತಿರುಗಿದರೆ ಆಯಿತು. ನೇರ ಹೃಷಿಕೇಶ್ ಮೇಲೆ ಹರಿದ್ವಾರ ತಲುಪುವುದು. ಅಲ್ಲಿಗೆ ನಾಳೆ ಮಧ್ಯಾಹ್ನದ ಊಟ ಹೃಷಿಕೇಶ, ರಾತ್ರಿ ಹರಿದ್ವಾರ. ಇವತ್ತು ಆಯಿತು, ಏನೂ ಮಾಡುವುದಿಲ್ಲ, ಒಂದಿಷ್ಟು ಮೋಜು ಮಾಡುತ್ತಾ ತಿರುಗಿರಿ. ಶಂಕರ ಪಾಂಡೆ ಹೇಳಿದಂತೆ ಅಕ್ಷಯ್ ಹಾಗೂ ಮನು ಅಲ್ಲೆಲ್ಲ ಸುತ್ತಾಡಿದರು. ಮನು ಮನೆಗೆ ಎಂದು ಒಂದಿಷ್ಟು ವಸ್ತುಗಳನ್ನು ಖರೀದಿಸಿದ. ಅಕ್ಷಯ್ ಎಲ್ಲಿಯೂ ಏನನ್ನೂ ಕೊಳ್ಳುವುದಿಲ್ಲ. ಹಾಗೆ ಅಕ್ಷಯ್ ಹಾಗೂ ಮನು ತಿರುಗಾಡುತ್ತಾ ಒಂದು ಸಣ್ಣ ಹೋಟೆಲ್ ಹೊಕ್ಕರು, ಟೀ ಕುಡಿಯಲೆಂದು. ಟೀ ಶಾಪ್ನಲ್ಲಿ ಕುಳಿತಿರುವಾಗ ಮತ್ತೊಬ್ಬ ವ್ಯಕ್ತಿ ಪ್ರವೇಶಿಸಿ ಇವರ ಎದುರಿಗೆ ಕುಳಿತ. ನೋಡುವಾಗ ಸ್ಥಳೀಯನಂತೆ ಕಂಡ. ಇವರಿಬ್ಬರನ್ನು ನೋಡುತ್ತಾ ಪ್ರಶ್ನಿಸಿದ, ಓ, ನೀವಿಬ್ಬರು ಬದರಿನಾಥ ನೋಡಲು ಬಂದವರಾ? ಎಲ್ಲಿಂದ ಬಂದಿರಿ? ಯಾವ ಊರು? ಅಕ್ಷಯ್ ಹೇಳಿದ, ನಮ್ಮದು ಬೆಂಗಳೂರು, ಕರ್ನಾಟಕದಲ್ಲಿದೆ. ಅವನು ನಗುತ್ತಾ ಕೇಳಿದ, ಕರ್ನಾಟಕ ಎಂದರೆ ಅದು ಎಲ್ಲಿ ಬರುತ್ತದೆ? ದಕ್ಷಿಣ ಭಾಗವಾ? ಅಕ್ಷಯ್ ಹೇಳಿದ, ಹೌದು, ಭಾರತದ ದಕ್ಷಿಣ. ಮೈಸೂರು ರಾಜ್ಯ ಎನ್ನುವರು, ಅದು ಈಗ ಕರ್ನಾಟಕ ಆಗಿದೆ. ಅವನು ಹೇಳಿದ, ಗೊತ್ತಾಯಿತು ಬಿಡಿ, ಮದ್ರಾಸು ಎನ್ನುವರಲ್ಲ, ಅದರ ಆಚೆಗೆ. ಅಕ್ಷಯ್ ಸುಮ್ಮನಾದ, ಇವನಿಗೆ ಹೇಳಿ ಉಪಯೋಗವಿಲ್ಲ ಎಂದು. ಅವನು ಮತ್ತೆ ಕೇಳಿದ, ನಿಮ್ಮ ಹೆಸರೇನಾಯಿತು? ಅಕ್ಷಯ್ ಹೇಳಿದ, ನನ್ನ ಹೆಸರು ಅಕ್ಷಯ್, ಇವನು ಮನು ಎಂದು. ನಿಮ್ಮ ಹೆಸರೇನು ತಿಳಿಯಬಹುದೇ? ಅವನು ನಗುತ್ತಾ ಹೇಳಿದ, ಕೇದಾರ್ನಾಥ್. ಅಕ್ಷಯ್ಗೆ ಸ್ವಲ್ಪ ಗೊಂದಲವಾಯಿತು. ಅಲ್ಲ, ಇದು ಬದರಿನಾಥ್ ಅಲ್ಲವೇ? ನಾನು ನಿಮ್ಮ ಹೆಸರು ಕೇಳಿದೆ, ಕೇದಾರನಾಥ ಎಲ್ಲ ನೋಡಿ ಆಯಿತು ನಾವು. ಅವನು ಮತ್ತೆ ನಗುತ್ತಾ ಹೇಳಿದ,
ಆಹಾ, ಗೊತ್ತಾಯ್ತು, ನೀವು ಕೇಳಿದ್ದು ನನ್ನ ಹೆಸರೇ. ಈ ಸ್ಥಳದ ಹೆಸರು ಬದರಿನಾಥ ಎಂದು, ಆದರೆ ನನ್ನ ಹೆಸರು ಕೇದಾರನಾಥ್. ಅಕ್ಷಯ್ಗೆ ಸ್ವಲ್ಪ ನಗು ಬಂತು. ಬದರಿನಾಥದಲ್ಲಿ ಕೇದಾರನಾಥನ ದರ್ಶನ ಎಂದುಕೊಂಡ. ಈಗ ಕೇದಾರನಾಥ ಕೇಳಿದ, ಆಯಿತೇನು, ಇಲ್ಲಿ ಎಲ್ಲವನ್ನು ನೋಡಿದಿರಾ? ಮತ್ತೆ ಮಾನಹಳ್ಳಿಗೆ ಬಂದಿದ್ದೀರಾ? ಮನು ಹೇಳಿದ, ಇಲ್ಲ, ಇಲ್ಲಿಯದೆಲ್ಲ ಆಯಿತು, ಮತ್ತೆ ನಾಳೆ ಹೊರಡುವುದು ಆಗುತ್ತದೆ. ಎಲ್ಲ ನೋಡಲು ಎಲ್ಲಿ ಆಗುತ್ತದೆ? ಕೇದಾರನಾಥ ಮತ್ತೆ ಹೇಳಿದ, ಹೌದೇನು, ನಾಳೆ ಇದ್ದು ಎಲ್ಲ ನೋಡಿ ಹೋಗಬಹುದು. ನಮ್ಮ ಹಳ್ಳಿಯ ಸುತ್ತಮುತ್ತ ಎಲ್ಲವೂ ನೋಡಲು ಚೆನ್ನ. ವ್ಯಾಸಗುಹ, ಗಣೇಶ ಗುಹ, ಭೀಮಾ ಫುಲ್. ಹೋಗುವುದಾದರೆ ಮಾನಾಪಾಸ್, ಸರಸ್ವತಿ ಮಂದಿರ, ಹೀಗೆ ಏನೆಲ್ಲ ಇದೆ. ಇದ್ದು ನಿಧಾನಕ್ಕೆ ನೋಡಿದರೆ ವಾರವಾದರೂ ಸಾಕಾಗಲ್ಲ. ಮುಖ್ಯ ಬದರಿನಾಥನ ನೋಡಿ ಆಯ್ತಾ, ಎಲ್ಲರದು ಒಂದೇ ಓಟ ಎಂದ. ಅಕ್ಷಯ್ ಕೇಳಿದ, ಅಲ್ಲಿ ಬಂದರೆ ಇರಲು ಜಾಗ ಸಿಗುವುದಾ? ಸುತ್ತಲೂ ಎಲ್ಲವನ್ನು ತೋರಿಸಲು ಜನ ಬೇಕು. ಇಲ್ಲೆಲ್ಲ ಏನಿರುತ್ತದೆ ಎಂದೇ ನಮಗೆ ಗೊತ್ತಿರಲ್ಲ. ಅಲ್ಲದೆ ಈ ಜಾಗಕ್ಕೆ ನಾವು ಹೊಸಬರು, ಹಾಗಾಗಿ ಸುಮ್ಮನಾಗುವೆವು. ಕೇದಾರನಾಥ ಹೇಳಿದ, ಈಗಲೂ ಏನಾಯಿತು? ಬನ್ನಿ, ಎಲ್ಲವನ್ನು ತೋರಿಸಲು ಏರ್ಪಾಡು ಮಾಡುವ. 1-2 ದಿನ ಇರಿ. ಮನು ಹೇಳಿದ, ಅದು ಹೇಗೆ ಸಾಧ್ಯ? ನಾವು ಬೆಂಗಳೂರು ಮುಟ್ಟಬೇಕು. ನಾಳೆ ಸಂಜೆ ಒಳಗೆ ಹರಿದ್ವಾರದಲ್ಲಿ ಇರಬೇಕು. ಅಕ್ಷಯ್ ಹೇಳಿದ, ಅದಕ್ಕೇನು ಮನು, ಏಕೆ ಚಿಂತಿಸುವಿರಿ? ಇಂತಹ ಕಡೆ ನಾವು ಪದೇ ಪದೇ ಬರಲು ಎಲ್ಲಿ ಆಗುತ್ತದೆ? ಇವರ್ಯಾರೋ ಎಲ್ಲ ಏರ್ಪಾಡು ಮಾಡಿಕೊಡುವೆ ಎನ್ನುತ್ತಾ ಇದ್ದಾರೆ. 1-2 ದಿನ ಇದ್ದು ಹೋದರಾಯಿತು. ಮನುವಿಗೆ ಆಶ್ಚರ್ಯ. ಅದು ಯಾರೋ ಅಪರಿಚಿತ ಬಂದು ಕರೆದರೆ ಅಕ್ಷಯ್ ಹೀಗೆ ಆಡುವನಲ್ಲ ಎಂದು. ಅಕ್ಷಯ್ ಹಾಗೂ ಮನುವಿನ ನಡುವೆ ಈಗ ಕನ್ನಡದಲ್ಲಿ ಸಂಭಾಷಣೆ ನಡೆಯುತ್ತಾ ಇದ್ದರೆ ಕೇದಾರನಾಥ ಕೌತುಕದಿಂದ ನೋಡುತ್ತಾ ಇದ್ದ. ಮನುವಿಗೆ ರಜದ ಬಗ್ಗೆ ಚಿಂತೆಯಾದರೆ ಅಕ್ಷಯ್ ಅದಕ್ಕೇಕೆ ಯೋಚನೆ, ಹೋಗಿ ರಜ ವಿಸ್ತರಿಸುವುದು. ಅವನು ಆಗಲ್ಲ ಎಂದರೆ ಬಿಟ್ಟು ಬೇರೆ ಕಡೆ ಹೋದರಾಯಿತು. ಇದೇನು ಸರ್ಕಾರಿ ಕೆಲಸವೇ ಎನ್ನುವ ವಾದ. ಆದರೆ ಮನು ಒಪ್ಪಲಿಲ್ಲ. ನಾವು ಬಂದಿದ್ದು ಚಾರ್ಧಾಮ್ ಯಾತ್ರೆ ಎಂದು. ಅದು ಆಯಿತು, ಮತ್ತೆ ಇರುವುದರಲ್ಲಿ ಏನಿದೆ ಅರ್ಥ? ಮನು ಮತ್ತೆ ಹೇಳಿದ, ಅಕ್ಷಯ್, ರೈಲಲ್ಲಿ ನಮ್ಮ ರಿಟರ್ನ್ ಟಿಕೆಟ್ ಆಗಲೇ ಬುಕ್ ಆಗಿದೆ. ಅದನ್ನು ಏನು ಮಾಡುವಿರಿ? ಆದರೆ ಅಕ್ಷಯ್ಗೆ ಅದೇನೋ ಯಾವುದು ಲೆಕ್ಕ ಇಡುತ್ತಾ ಇಲ್ಲ. 2 ದಿನ ಇರಬೇಕು ಎನ್ನುವ ಮನಸ್ಸು. ಮನು ಬೇಸರಪಟ್ಟ. ಅಲ್ಲ, ಅದ್ಯಾರೋ ಪರಿಚಯವೇ ಇಲ್ಲದ ವ್ಯಕ್ತಿ ಬಂದು 2 ದಿನ ಇರಿ, ನಮ್ಮ ಊರು ನೋಡಿದಿರಾ ಎಂದ ಮಾತ್ರಕ್ಕೆ ಬೆಂಗಳೂರಿಗೆ ಬುಕ್ ಆಗಿದ್ದ ರಿಟರ್ನ್ ಟಿಕೆಟ್ ಸಹ ರದ್ದುಪಡಿಸಿ ಇರುವ ಅವಶ್ಯಕತೆ ಏನು? ಅವನಿಗೆ ಅರ್ಥವಾಗಲಿಲ್ಲ. ನಾವು ಬಂದಿದ್ದಾದರೂ ಚಾರ್ಧಾಮ್ ಯಾತ್ರೆಗೆ ಎಂದು. ಅದನ್ನು ಮುಗಿಸಿ ಆಯಿತು, ನಮ್ಮ ಕೆಲಸ ಮುಗಿದ ಮೇಲೆ ಹೊರಡುತ್ತಾ ಇರುವುದು. ಇದು ಮನುವಿನ ನಿಲುವು. ಬಹುಶಃ ಅಕ್ಷಯ್ನ ಯಾತ್ರೆಗೆ ಎಂದು ಕರೆದು ತಪ್ಪು ಮಾಡಿದೆನೇನೋ ಎನ್ನುವ ಭಾವ ಅವನನ್ನು ಕಾಡಿತು. ಅಕ್ಷಯ್ನ ಈ ಅಲೆಮಾರಿ ಸ್ವಭಾವ ಮನುವಿನ ಊಹೆಗೆ ನಿಲುಕದು. ಅದೇಕೆ ಎಂದು ಗೊತ್ತಿಲ್ಲ. ಅಕ್ಷಯ್ಗೆ ಅಲ್ಲಿ 1-2 ದಿನಗಳು ಇದ್ದು ಹೋಗಲೇಬೇಕೆಂಬ ಮನಸ್ಸು ಗಟ್ಟಿಯಾಗಿತ್ತು. ಹೇಳಿದ, ಮನು, ನೀವು ಏನು ತಿಳಿಯುವುದಿಲ್ಲ ಎನ್ನುವುದಾದರೆ ನೀವು ಬೆಂಗಳೂರಿನ ಕಡೆ ಹೊರಡಿ. ನಾನು ಇಲ್ಲಿ ಮತ್ತೆ 1-2 ದಿನ ಕಳೆದು ಬರುವೆ. ಅಕ್ಷಯ್ನ ಈ ನಿರ್ಧಾರ ಮನುವಿಗೆ ಆಶ್ಚರ್ಯ ತಂದಿತ್ತು. ಅಲ್ಲ ಅಕ್ಷಯ್, ಇದೇನು ನೀವು ಹೀಗೆ ದಿಢೀರ್ ನಿರ್ಣಯ ತೆಗೆದುಕೊಳ್ಳುವಿರಿ? ಅಲ್ಲಿ ನಿಮ್ಮ ಅಪ್ಪ ಅಮ್ಮ ನನ್ನ ಬಳಿ ಕೇಳಿದರೆ ಏನು ಹೇಳಲಿ? ಅಕ್ಷಯ್ ಹೇಳಿದ, ಮನು, ನಮ್ಮ ತಂದೆ ತಾಯಿಗೆ ನನ್ನ ಸ್ವಭಾವ ಪರಿಚಯ ಇರುವುದು. ಅವರು ಗಾಬರಿ ಪಡಲ್ಲ. ಬರುತ್ತಾನೆ ಬಿಡು ಎಂದು ಸುಮ್ಮನಾಗುವರು. ಹೋಗಲಿ, ನಾನು ನಮ್ಮ ಅಪ್ಪನಿಗೆ ಒಂದು ಪತ್ರ ಬರೆದು ಕೊಡುವೆ. ಅವರಿಗೆ ತಲುಪಿಸಿಬಿಡಿ. ನಾನು ಮುಂದಿನ ವಾರ ಬೆಂಗಳೂರಿಗೆ ಬರುವೆ. ಅದೇನೋ ನನಗೆ ಇಲ್ಲಿ ಇರಬೇಕು ಎನಿಸಿದೆ. ಪಾಂಡೆ ಇವರಿಬ್ಬರ ಮಾತು ಕೇಳಿದ. ಹಾಗೆ ಕೇದಾರನಾಥನ ಜೊತೆ ಸಹ ಮಾತನಾಡಿದ ನಂತರ ಮನುವಿಗೆ ಹೇಳಿದ, ಮನು ಬಾಬು, ಹೋಗಲಿ ಬಿಡಿ. ಅದೇನೋ ಅವರಿಗೆ ಇಲ್ಲಿ ನಿಲ್ಲುವ ಮನಸ್ಸಾಗಿದೆ. ಕೆಲವರ ಮನಸ್ಸು ಹಾಗೆ, ಇಲ್ಲಿನ ಶಾಂತತೆಗೆ ಮಾರು ಹೋಗುವುದು. ನೀವು ಚಿಂತಿಸಬೇಡಿ. ಮತ್ತೆ ಅವನೇ ಹೇಳಿದ, ನೀವು ನನ್ನ ಜೊತೆ ಹೊರಡಿ. ನಾವು ನಾಳೆ ಬೆಳಗ್ಗೆ ಹೊರಟು ಹರಿದ್ವಾರ ತಲುಪುವ. ನಿಮಗೆ ಇಷ್ಟವಿದ್ದರೆ ಮತ್ತೊಂದು ಕೆಲಸ ಮಾಡಿ. ನಾಳೆ ತಡರಾತ್ರಿ ನಾನು ದೆಹಲಿಗೆ ಹೋಗುತ್ತಾ ಇರುವೆ ನನ್ನ ಸ್ನೇಹಿತರ ಜೊತೆ. ನೀವು ಬೇಕಿದ್ದರೆ ನನ್ನ ಜೊತೆ ದೆಹಲಿಗೆ ಬರಬಹುದು. ನಿಮ್ಮನ್ನು ದೆಹಲಿಯಲ್ಲಿ ರೈಲ್ವೆ ನಿಲ್ದಾಣ ತಲುಪಿಸುವುದು ನನ್ನ ಜವಾಬ್ದಾರಿ. ಏನು ಹೇಳುವಿರಿ? ಅಕ್ಷಯ್ ಬಾಬು ಬೇಕಿದ್ದರೆ ಇಲ್ಲೇ 1-2 ದಿನ ಕಳೆದು ಬರಲಿ. ಅವರಿಗೆ ಎಲ್ಲ ಅಭ್ಯಾಸ ಇರುವಂತಿದೆ ಎಂದ. ಮನು ಈಗ ಮನಸ್ಸಿಲ್ಲದಿದ್ದರೂ ಅಕ್ಷಯ್ನನ್ನು ಬಿಟ್ಟು ಹೊರಡಲು ಒಪ್ಪಿದ. ಬೆಂಗಳೂರಿನಿಂದ ಇಬ್ಬರು ಜೊತೆಯಲ್ಲಿ ಬಂದು ಈಗ ತಾನು ಒಬ್ಬನೇ ಹಿಂದಿರುಗುವುದು ಅವನಿಗೆ ಏಕೋ ಸರಿ ಎಂದು ಅನ್ನಿಸಲಿಲ್ಲ. ಆದರೆ ಅವನು ಅಕ್ಷಯನನ್ನು ತೀರಾ ಬಲವಂತವಾಗಿ ಕರೆದೊಯ್ಯಲಾರನು. ಹಾಗೆಯೇ ಅವನ ರೀತಿ ಆದುದೆಲ್ಲ ಆಗಲಿ, ಆದುದೆಲ್ಲ ಹೋಗಲಿ ಎನ್ನುವಂತೆ ತಾನು ಸಹ ಅವನ ಜೊತೆ ಇರಲಾರ.
ಈ ತಾಕಲಾಟದಲ್ಲೇ ಅವನು ಶಂಕರಪಾಂಡೆ ಜೊತೆ ಒಬ್ಬನೇ ಹೊರಡಲು ಸಿದ್ಧನಾದ. ಕೇದಾರನಾಥ ಮರುದಿನ ಬೆಳಗ್ಗೆ ಹೋಟೆಲ್ ಬಳಿ ಬರುವುದಾಗಿ ಹಾಗೂ ಅಕ್ಷಯ್ನನ್ನು ಕರೆದೊಯ್ಯುವುದಾಗಿ ಒಪ್ಪಿದ. ಮರುದಿನ ಬೆಳಗ್ಗೆ 6 ಗಂಟೆಗೆ ಹೇಳಿದಂತೆ ಕೇದಾರನಾಥ ಬಂದ. ಮನು ಶಂಕರಪಾಂಡೆ ಜೊತೆ ಕಾರು ಹತ್ತಿ ಹೇಳಿದ, ಅಕ್ಷಯ್, ಹೆಚ್ಚು ದಿನ ಮಾಡಬೇಡಿ. ಆದಷ್ಟು ಬೇಗ ಇಲ್ಲಿ ಮುಗಿಸಿ ಹಿಂದೆ ಬಂದು ಬಿಡಿ. ನಾನು ನಿಮ್ಮ ಮನೆಗೆ ಹೋಗಿ ನಿಮ್ಮ ತಂದೆ ತಾಯಿಗೆ ವಿಷಯ ತಿಳಿಸಿರುತ್ತೇನೆ. ಮನು ಕುಳಿತಿದ್ದ ಕಾರು ಹೊರಟಿತು. ಶಂಕರಪಾಂಡೆಗೆ ಕೊಡಬೇಕಾದ ಕಾರಿನ ಹಣವನ್ನು ತಾನು ಕೊಟ್ಟಿರುತ್ತೇನೆ, ಆಮೇಲೆ ಬೆಂಗಳೂರಿಗೆ ಬಂದ ನಂತರ ನೋಡೋಣ ಎಂದ. ಅಕ್ಷಯ್ ಒಪ್ಪಿ ಸುಮ್ಮನಾದ. ಈಗ ಅಕ್ಷಯ್ ಕೇದಾರನಾಥನ ಜೊತೆ ಹೊರಡಲು ಸಿದ್ಧನಾದ. ಚಾರ್ಧಾಮ್ ಯಾತ್ರೆ ಮುಗಿಸಿ ಮನು ಮನೆಗೆ ಹಿಂತಿರುಗಿ ಹೊರಟರೆ ಅಕ್ಷಯ್ ಬೇರೆ ದಾರಿ ಹಿಡಿದಿದ್ದ. ಇಲ್ಲವಾಗುತ್ತಲೇ ಎಲ್ಲವಾಗುವ. ಅಧ್ಯಾಯ 14. ಮಾನ ಅದು ಭಾರತದ ಕಟ್ಟಕಡೆಯ ಹಳ್ಳಿ ಎನ್ನುವ ವಿಶೇಷತೆ ಪಡೆದಿದೆ. ಅಲ್ಲಿಗೆ ತಲುಪಲು ಊರಿಗೆ ಬಸ್ಸಿದೆಯಾ ಎನ್ನುವ ಪ್ರಶ್ನೆ ಅಪ್ರಸ್ತುತ. ಚಾರಣಪ್ರಿಯರಿಗೆ ಸಣ್ಣದೊಂದು ಹಬ್ಬ. ಬದರಿನಾಥ ದೇವಾಲಯ ನೋಡಿ ಕೆಳಗಿಳಿದು ಬದರಿನಾಥ ಕಣಿವೆಯ ಹಿಂಭಾಗಕ್ಕೆ ನಡೆದು ಹೋಗುವ ರಸ್ತೆಯಲ್ಲಿ ಸಾಗಿದರೆ 3-4 ಮೈಲಿ ಇರಬಹುದು. ಮಳೆಗಾಲದಲ್ಲಿ ಹಳ್ಳಿ ಬಿಟ್ಟು ಹೊರಬರುವುದು, ಬದರಿನಾಥ ತಲುಪುವುದು ಸಹ ಕಷ್ಟಕರ. ಕೇದಾರನಾಥ ಮತ್ತು ಅಕ್ಷಯ್ ಇಬ್ಬರು ಜೊತೆಯಲ್ಲಿ ಮಾತನಾಡುತ್ತಾ ನಡೆದಿದ್ದರು. ಬೆಂಗಳೂರಿನಿಂದ ಜೊತೆಯಲ್ಲಿ ಬಂದ ಮನು ತನ್ನ ಜೊತೆ ಬರಲು ಒಪ್ಪದೆ ಬೆಂಗಳೂರಿಗೆ ವಾಪಸ್ಸು ಹೋಗಿದ್ದ ಬೇಸರ ಅಕ್ಷಯ್ನ ಸ್ವಲ್ಪ ಕಾಲ ಕಾಡಿತ್ತು. ಬೆಂಗಳೂರಿನಿಂದ ಹೊರಡುವಾಗ ಮನು ತಾನು ಚಾರ್ಧಾಮ್ ಯಾತ್ರೆಗೆ ಹೊರಡುತ್ತಾ ಇರುವ ಬಗ್ಗೆ ನಿಶ್ಚಿತವಾಗಿ ಇದ್ದ. ಆದರೆ ಬದರಿನಾಥ ತಲುಪುವಾಗ ತಾವು ಹೊರಟಿದ್ದ ಯಾತ್ರೆ ಮುಗಿದ ನಂತರದಲ್ಲಿ ಯಾರೋ ಹೇಳಿದರು ಎಂದು ಅಕ್ಷಯ್ ಅದ್ಯಾವುದೋ ಮಾನ ಎನ್ನುವ ಹಳ್ಳಿಗೆ ಹೊರಟಿದ್ದು ಮನುವಿಗೆ ಒಪ್ಪಿಗೆ ಇರಲಿಲ್ಲ. ಅಕ್ಷಯ್ ಭಾವಿಸಿದಂತೆ ಮನು ಒಪ್ಪದಿರಲು 2 ಪ್ರಮುಖ ಕಾರಣ ಇದ್ದವು. ಮೊದಲು, ಈಗಾಗಲೇ ಬುಕ್ ಆಗಿರುವ ರೈಲಿನ ಟಿಕೆಟ್ ವೇಸ್ಟ್ ಆಗುತ್ತದೆ. ಮತ್ತೊಂದು ಕಾರಣ, ಅನಗತ್ಯವಾಗಿ ರಜಾ ಹಾಕಿ ಅಕಸ್ಮಾತ್ ಕೆಲಸದಿಂದ ತೆಗೆದರೆ ಮತ್ತೊಂದು ಕೆಲಸ ಹುಡುಕುವ ಭಯ. ಅಕಸ್ಮಾತ್ ಹೊಸ ಕೆಲಸ ಸಿಗದೆ ಹೋದರೆ ಎನ್ನುವ ಭಯ. ಅಕ್ಷಯ್ಗೆ ಆ ರೀತಿ ಭಯ ಕಡಿಮೆ. ಕೆಲಸ ಹೋದರೆ ಹೋಯಿತು, ಮತ್ತೊಂದು ಹುಡುಕಿದರೆ ಸರಿ ಎನ್ನುವ ನಿರ್ಲಕ್ಷ್ಯ ಭಾವ. ಅಕ್ಷಯ್ಗೆ ಬೇಸರ ಆದ ವಿಷಯ ಮಾತ್ರ ಬೇರೆ. ಅದ್ಯಾವುದೋ ಹುಡುಗಿಯನ್ನು ಅಪ್ಪ ನೋಡಿ ಬಂದಿದ್ದರು. ನಾನು ವಾಪಸ್ಸು ಹೋದರೆ ತೋರಿಸಿ ಮದುವೆ ಮಾಡಿಬಿಡುವ ಉತ್ಸಾಹದಲ್ಲಿದ್ದರು. ಈಗ ನಾನು ಹಿಂದೆ ಹೋಗುವುದು ಮತ್ತೆ 1 ವಾರವೋ 15 ದಿನವೋ. ಆದರೆ ಹುಡುಗಿಯ ಮನೆಯವರು ಕಾಯದಿರಬಹುದು ಎನ್ನುವ ಅಪ್ಪನ ಆತಂಕ. ಮುಂದೆ ಏನಾಗುತ್ತದೆ ನೋಡೋಣ ಎಂದುಕೊಂಡ ಅಕ್ಷಯ್. ಹೀಗೆ ಸ್ವಲ್ಪ ದೂರ ಕಚ್ಚಾ ರಸ್ತೆಯಾದರೂ ಇದೆ. ನಂತರ ದೊಡ್ಡ ಕಾಲುದಾರಿಯ ಹಾಗೆ ಅಷ್ಟೇ. ಕೆಲವು ಕಡೆ ನದಿಯ ನೀರಿನ ಒಳಗೆ ಸಹ ರಸ್ತೆ ಸಾಗುತ್ತದೆ. ಕೇದಾರನಾಥ ಮಾತನಾಡುವಾಗಲೆಲ್ಲ ನಗುತ್ತಾ ಇದ್ದ. ನೀರಿನ ಒಳಗೆ ರಸ್ತೆ ಏಕೆ? ಸೇತುವೆ ಇಲ್ಲವೇ? ಅಕ್ಷಯ್ ಕೇಳಿದ. ಸೇತುವೆಯೇ? ಅದು ತೀರಾ ದೊಡ್ಡ ಆಸೆ ಆಯಿತು. ಮೊದಲಿಗೆ ಇಂತಹ ಒಂದು ಹಳ್ಳಿ ಭಾರತಕ್ಕೆ ಸೇರಿದೆ ಎನ್ನುವ ವಿಷಯ ಸರ್ಕಾರಕ್ಕೆ ನೆನಪಿರಲಿಲ್ಲ. ಚುನಾವಣೆ ನಡೆದಾಗ ಸಹ ಇಲ್ಲಿಗೆ ಯಾರೂ ಬರಲ್ಲ, ನಾವೇ ಬಂದು ಮತ ಹಾಕಬೇಕು ಅಷ್ಟೇ, ಕೇದಾರನಾಥ ಹೇಳಿದ. ಅಕ್ಷಯ್ ಕೇಳಿದ. ಸರಿ, ರಸ್ತೆಯೇ ಇಲ್ಲ ಎನ್ನುವುದಾದರೆ ಅಗತ್ಯ ಸಾಮಗ್ರಿಗಳಿಗೆ ಏನು ಮಾಡುವಿರಿ? ಏನು ಮಾಡುವುದು? ಏನೂ ಇಲ್ಲ. ನೀರು ಕಡಿಮೆ ಇರುವಾಗ ಕೆಲಕಾಲ ಬದರಿನಾಥ ಇಲ್ಲವೇ ಹರಿದ್ವಾರ ಬಂದು ಹೋಗುವುದು. ಬದರಿನಾಥದಿಂದ ಹರಿದ್ವಾರದ ಕಡೆಗೆ ಕೆಲವು ವಾಹನ ಸಿಕ್ಕರೆ ಹೋಗಿ ಬರುವುದು ಆಯಿತು ಅಷ್ಟೆ. ವರ್ಷದ ಕೆಲ ಕಾಲ ಬದರಿನಾಥ ಮುಚ್ಚಿದರೆ ಆಯಿತು. ಅದೂ ಇಲ್ಲ, ಕೇದಾರ ನಿರಾಳವಾಗಿ ಹೇಳಿದ. ಅಕ್ಷಯ್ ಹೇಳಿದ. ಮತ್ತೆ ಎಲ್ಲ ಕಷ್ಟವೇ ಆಯಿತು. ಮಾನದ ಬಗ್ಗೆ ಕತೆ ಹೇಳುವಾಗ ಹೇಳುವರು ಅದು ಸ್ವರ್ಗಕ್ಕೆ ಹೋಗುವ ಮಾರ್ಗ ಎಂದು. ಪಾಂಡವರು 5 ದ್ರೌಪದಿಯ ಜೊತೆ ಕಡೆಯಲ್ಲಿ ಸ್ವರ್ಗಕ್ಕೆ ಹೋಗುವಾಗ ಇದ್ದ ಹಳ್ಳಿಯಲ್ಲವೇ ಇದು? ಹಾಗಿರಲು ನೀನು ನೋಡಿದರೆ ಎಷ್ಟೊಂದು ಕಷ್ಟ ಹೇಳುವೆ. ಹಾಗಿರಲು ಇದು ಸ್ವರ್ಗ ಹೇಗಾಯಿತು? ಕೇದಾರ ಹೇಳಿದ. ನಾನು ಕಷ್ಟ ಎಂದು ಯಾವಾಗ ಹೇಳಿದೆ? ನೀನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಿದೆ ಅಲ್ಲವೇ? ನಮಗೆ ಇದು ಸ್ವರ್ಗವೇ? ಅಕ್ಷಯ್ ದಿಟ್ಟಿಸಿದ. ಸೂರ್ಯನ ಮೊದಲ ಕಿರಣಗಳು ನೀಲಕಂಠ ಪರ್ವತದ ಮೇಲೆ ಬೀಳುವಾಗ ನೀಲಕಂಠ ಬೆಟ್ಟದ ಶಿಖರಗಳು ಹೊನ್ನಿನ ಬಣ್ಣದಿಂದ ಹೊಳೆಯುತ್ತಾ ಇದ್ದವು. ಅದನ್ನು ನೋಡುವಾಗ ಅಕ್ಷಯನ ಉಸಿರು ಉದ್ವೇಗದಿಂದ ಒಮ್ಮೆ ಬಿಗಿ ಹಿಡಿಯಿತು. ನಡೆಯುವ ದಾರಿಯನ್ನು ಆವರಿಸಿದ ಬಣ್ಣ ಬಣ್ಣದ ಹೂಗಳು ಹಾಗೂ ಅವುಗಳ ಸುವಾಸನೆಯ ನಿರೀಕ್ಷೆ ಅವನ ಮನವನ್ನು ತುಂಬುತ್ತಾ ಇದ್ದಿತು. ಆಕಾಶದಲ್ಲಿ ಸುತ್ತುವರಿದ ಮೋಡಗಳು ಪರ್ವತಗಳಿಗೆ ಯಾರೋ ಕೊಡೆ ಹಿಡಿದರೇನೋ ಎನ್ನುವಂತೆ ಕಾಣುತ್ತಾ ಇದ್ದಿತು. ಅಕ್ಷಯ್ ಕೇದಾರನೊಡನೆ ನಡೆಯುತ್ತಾ ಹೊರಟ. ಅಲಕಾನಂದ ನದಿಯ ಜುಳು ಜುಳು ಶಬ್ದವು ಆ ಬೆಳಗಿನ ಮೌನದಲ್ಲಿ ಕಿವಿ ತುಂಬುತ್ತಾ ಇದ್ದಿತು.
ಮುಂದೆ ಇದೇ ಅಲಕಾನಂದ ಭಾಗೀರಥಿಯನ್ನು ಸೇರುತ್ತಾ ಗಂಗಾ ಎನ್ನುವ ಹೆಸರು ಪಡೆಯುವಳು. ಅಲಕಾನಂದ ನದಿಯನ್ನು ಸುತ್ತುಗಟ್ಟಲೆ ಸಾಗುವ ರಸ್ತೆಯಲ್ಲಿ ನಡೆಯುವಾಗ ಅಕ್ಷಯನಿಗೆ ಮಳೆ ಸುರಿಯುತ್ತಾ ಇರುವಾಗ ಈ ರಸ್ತೆಗಳು ಯಾವ ಪರಿಸ್ಥಿತಿಯಲ್ಲಿ ಇರಬಹುದು ಎನ್ನುವ ಯೋಚನೆ ಬಂದಿತು. ಇವನ ಮನಸ್ಸಿನ ಪ್ರಶ್ನೆ ಕೇಳಿಸಿದವನಂತೆ ಕೇದಾರ ಹೇಳಿದ, ಈ ಅಗಾಧ ಪ್ರಕೃತಿಯ ನಡುವೆ ಮನುಷ್ಯ ಸಣ್ಣ ಹುಳುವಿನಂತೆ, ಯಾವ ಲೆಕ್ಕವೂ ಇಲ್ಲ. ಇಲ್ಲಿ ಯಾರೋ ಒಬ್ಬರು ಅಲಕಾನಂದ ನದಿಯಲ್ಲಿ ಕೊಚ್ಚಿಕೊಂಡು ಹೋದರೆ, ಹಿಮದಲ್ಲಿ ಮುಚ್ಚಿ ಹೋದರೆ, ಇಲ್ಲವೇ ಆಳ ಕಣಿವೆಯಲ್ಲಿ ಉರುಳಿ ಹೋದರೆ ಯಾರಿಗೂ ಗೊತ್ತೂ ಸಹ ಆಗೋಲ್ಲ. ಅಕ್ಷಯನಿಗೆ ಆ ದಾರಿಯಲ್ಲಿ ನಡೆಯುವಾಗ ಎಂಥದೋ ಒಂದು ವಿಭ್ರಮೆ. ಪುರಾಣದ ಪಾತ್ರಗಳಲ್ಲಾದ ಪಾಂಡವರು ಹಾಗೂ ದ್ರೌಪದಿ ಹೆಜ್ಜೆ ಇಟ್ಟ ಜಾಗದಲ್ಲಿಯೇ ನಾನು ಸಹ ಹೆಜ್ಜೆ ಇಟ್ಟು ನಡೆದಿರುವೆ. ಕೇದಾರ ಹೇಳಿದ, ನೋಡು ಕೆಲವೊಂದು ವಿಚಿತ್ರವನ್ನು. ಮಹಾಭಾರತ ಎನ್ನುವ ಮಹಾಕಾವ್ಯದ ಪ್ರಾರಂಭ ಹಾಗೂ ಅಂತ್ಯ ಎರಡೂ ಇದೇ ನೆಲದಲ್ಲಿ ಆಯಿತು ಎನ್ನುವುದು ವಿಚಿತ್ರ ಅನ್ನಿಸಲ್ಲವೇ? ಅಕ್ಷಯ್ ಕೇಳಿದ. ಹಾಗೆಂದರೆ ಏನು? ಕೇದಾರ ಹೇಳುತ್ತಾ ಇದ್ದ. ಕೇದಾರ ಎಲ್ಲವನ್ನು ಹೇಳುವ ಉತ್ಸಾಹದಲ್ಲಿದ್ದ. ಅಕ್ಷಯ್ ಕೇಳುವುದು ಅವನಿಗೆ ಒಂದು ನೆಪ. ಅವನು ಕೇಳದೇ ಇರುವಾಗಲೂ ತನ್ನ ಮನದಲ್ಲಿರುವುದನ್ನು ಅಕ್ಷಯನ ಬಳಿ ಅವನು ಹೇಳಿಯೇ ಸಿದ್ಧ. ಅದು ಹೀಗೆ ನೋಡು, ಮಾನ ಎನ್ನುವ ನಮ್ಮ ಹಳ್ಳಿಯಲ್ಲಿ ವ್ಯಾಸ ಗುಫಾ ಇದೆ. ಅದು ಒಂದು ಗುಹೆ. ಅಲ್ಲಿ ವ್ಯಾಸ ಮಹರ್ಷಿ ಕುಳಿತು ಹೇಳಿದ ಮಹಾಭಾರತವನ್ನು ಗಣಪತಿ ದೇವ ಅಡೆತಡೆ ಇಲ್ಲದೆ ಬರೆದ ಎನ್ನುವ ಕತೆ ಇದೆ. ಎಂತಹ ವಿಚಿತ್ರ ನೋಡಿ. ಅದು ಮಹಾಭಾರತದ ಪ್ರಾರಂಭ, ಅಂದರೆ ಕಥೆಯ ಮೂಲ. ಆದರೆ ಅದೇ ಮಹಾಭಾರತದ ಮುಖ್ಯ ಪಾತ್ರಗಳು ಪಾಂಡವರು ತಮ್ಮ ಅವತಾರ ಮುಗಿಸಿ ಹೋಗುವಾಗ ಸಹ ಇದೇ ಗ್ರಾಮದಲ್ಲಿ ತಂಗಿ ದಾಟಿ ಹೋದರು ಎನ್ನುವುದು ಬರೀ ಆಕಸ್ಮಿಕ ಅಲ್ಲವೇ? ಮಹಾಭಾರತದ ಉಗಮ ಹಾಗೂ ಅಂತ್ಯ ಎರಡೂ ಸಹ ಇದೇ ನೆಲದಲ್ಲಿ ಆಯಿತು. ಅಕ್ಷಯ್ ಹೇಳಿದ ಯೋಚಿಸುತ್ತಾ. ಆದರೂ ವಿಚಿತ್ರ. ಕಥೆಯ ಅಂತ್ಯ ಮೊದಲು ನಡೆಯಿತು ಮತ್ತು ಉಗಮ ಎಂದರೆ ಕಥೆಯ ಸೃಷ್ಟಿ ನಂತರ ನಡೆಯಿತು. ಇಂತಹ ತರ್ಕ ತಲೆಗೆ ಹತ್ತದೆ ಕೇದಾರ ಮೌನವಾದ. ಅಕ್ಷಯ್ ಯೋಚಿಸುತ್ತಾ ಇದ್ದ. ಇಂತಹ ಮಹಾಭಾರತ ಹಾಗೂ ರಾಮಾಯಣದ ಕತೆಗೆ ಸಂಬಂಧಿಸಿದ ಪಾತ್ರಗಳು ಹಾಗೂ ಜಾಗಗಳು ಭಾರತದಲ್ಲಿ ಸಾವಿರಾರು ಇರಬಹುದೇನೋ. ಆದರೆ ಈ ನೆಲದ್ದೇ ಒಂದು ವಿಶೇಷ. ಇಲ್ಲಿ ಮಾನ ಗ್ರಾಮದಲ್ಲಿ ಭಾರತದ ಕಡೆಯ ಗ್ರಾಮ ಎನ್ನುವುದನ್ನು ಬಿಟ್ಟು ಮತ್ತೆ ಏನು ವಿಶೇಷಗಳೆಲ್ಲ ಇವೆ ಹೊರಗಿನವರು ಬಂದರೆ ನೋಡುವಂಥದ್ದು? ಕೇಳಿದ ಅಕ್ಷಯ್. ಇಲ್ಲಿನ ನೆಲದ ಸತ್ಯಗಳು ಹಲವಾರು, ಹಾಗೆ ನೋಡಬೇಕಾದ ಸ್ಥಳಗಳೂ ಹಲವಾರು. ಹೊರಗಿನಿಂದ ಬಂದವರಿರಬಹುದು, ಆದರೆ ಇಲ್ಲಿನ ಸ್ಥಳ ಮಹಿಮೆ ಭಾರತದ ಎಲ್ಲರಿಗೂ ಸಂಬಂಧಪಟ್ಟಿರುವುದು ಆಗಿರುತ್ತದೆ. ನೀವಾಗಲೇ ಬದರಿನಾಥ ನೋಡೇ ಬಂದಿರುವಿರಿ. ಹಾಗೆ ನಾನು ಹೇಳಿದ ವ್ಯಾಸ ಗುಫಾ ನೋಡಿ. ಇಲ್ಲಿಂದ ಚಿನ್ನದ ಬಣ್ಣದಲ್ಲಿ ಹೊಳೆಯುತ್ತಾ ಇರುವ ನೀಲಕಂಠ ಪರ್ವತ, ಹಾಗೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಇರುವ ಸರಸ್ವತಿ ಮಂದಿರ, ವಸುಧರ ಜಲಪಾತ ಅಷ್ಟೇ ಹೋಗುವಾಗ ತುಂಬ ಶ್ರಮ ಅನಿಸಬಹುದೇನೋ, ಆದರೆ ಅಲ್ಲಿ ತಲುಪಿದ ನಂತರ ಎಲ್ಲ ಶ್ರಮವೂ ಮರೆತು ಹೋಗಿ ನೀನು ಪ್ರಕೃತಿಯಲ್ಲಿ ಲೀನವಾಗಿ ಬಿಡುವೆ, ಕೇದಾರ ಹೇಳಿದ. ಅಕ್ಷಯ್ ನಗುತ್ತಾ ಕೇಳಿದ, ನೀನು ವರ್ಣಿಸುವಾಗ ಕವಿಯಾಗಿ ಬಿಡುವೆ, ಹೇಗೆ ಸಾಧ್ಯ? ನೀನು ಎಲ್ಲಿಯವರೆಗೂ ಓದಿರುವೆ? ಕೇದಾರ ಹೇಳಿದ, ಓದೆ, ಸರಿ ಆಯಿತು. ನಮಗೆಲ್ಲ ಓದು ಬರಹ ಎಲ್ಲ ಎಲ್ಲಿ, ತಿಂದುಂಡು ಸುತ್ತುಕೊಂಡಿರುವುದು. ನಿನಗೆ ಹೇಳಬಹುದಾದ ಮತ್ತೊಂದು ಜಾಗ ಎಂದರೆ ಭೀಮಾ ಫುಲ್. ಅಕ್ಷಯ್ ಕೇಳಿದ, ಅಂದರೆ ಏನು, ಭೀಮನ ದೇವಾಲಯವೇ? ಕೇದಾರ ಹೇಳಿದ, ಅಲ್ಲ, ಅದೊಂದು ದೇವರೇ ಮಾಡಿರುವ ಸೇತುವೆ, ಭೀಮದೇವರು. ನೀನು ಋಷಿಕೇಶದಲ್ಲಿ ರಾಮ್ ಜುಲ ಲಕ್ಷ್ಮಣ್ ಜುಲ ಎಂದು ನೋಡಲಿಲ್ಲವೇ? ಅದೊಂದು ಹಗ್ಗದ ಸೇತುವೆ ಎಂದರೆ ಇಲ್ಲಿ ಅದು ಕಲ್ಲಿನ ಸೇತುವೆ. ಅಂದರೆ ಕಟ್ಟಿರುವುದಲ್ಲ. ಪಾತಾಳದಲ್ಲಿ ಹರಿಯುವ ಸರಸ್ವತಿ ತಾಯಿಯನ್ನು ದಾಟಲು ಅದೊಂದು ಅದ್ಭುತ ಸೇತುವೆ. ಪಾಂಡವರು ನಡೆದು ಬಂದವರು ಸ್ವರ್ಗದ ಕಡೆ ಹೋಗಲು ಇಲ್ಲಿಯವರೆಗೂ ಬಂದವರಿಗೆ ಸರಸ್ವತಿಯನ್ನು ದಾಟಲು ಆಗದೆ ನಿಂತರಂತೆ. ಆಗ ಭೀಮನು ದೊಡ್ಡ ಬಂಡೆಯೊಂದನ್ನು ಎತ್ತಿ ಆ ಕಣಿವೆ ಮೇಲಿಟ್ಟ ಅನ್ನುವರು. ತನ್ನ ಸಂಸಾರವನ್ನು ದಾಟಿಸಲು ಅಂತಹ ಒಬ್ಬ ಭೀಮ ಪ್ರತಿ ಮನೆಯಲ್ಲೂ ಇರಬೇಕು. ಅಕ್ಷಯ ಯೋಚಿಸುತ್ತಾ ಇದ್ದ. ಅದೆಲ್ಲ ಎಷ್ಟು ಸುಂದರ ಕಲ್ಪನೆ ಹಾಗೂ ಕತೆಗಳು. ಆದರೆ ಈಗೆಲ್ಲ ಅಣ್ಣ ತಮ್ಮ ಇರುವ ನಡುವೆ ತುಂಡು ಜಮೀನಿಗಾಗಿ ಎಷ್ಟು ಜಗಳಗಳು ನಡೆಯಲ್ಲ. ಅಕ್ಷಯ್ ಕೇಳಿದ, ಹೋಗಲಿ, ಇವನ್ನೆಲ್ಲ ನೀನು ನನಗೆ ಕರೆದುಕೊಂಡು ಹೋಗಿ ತೋರಿಸುವೆಯಾ? ಒಬ್ಬನೇ ಸುತ್ತುವುದು ಇಲ್ಲಿ ಕಷ್ಟ ಅನಿಸುತ್ತದೆ. ಕೇದಾರ ಯೋಚಿಸುತ್ತಾ ಇದ್ದ. ನಿನ್ನ ಜೊತೆ ಬರಬಹುದಿತ್ತೋ, ಆದರೆ ಸಾಸುವೆ ಬೆಳೆಯನ್ನು ಕಿತ್ತು ಒಪ್ಪಗೊಳಿಸಬೇಕು. ಇನ್ನು ಮಳೆ ಅಂತ ಪ್ರಾರಂಭ ಆದರೆ ಕಷ್ಟ. ಈಗಲೂ ನಾನು ಬದರಿನಾಥಕ್ಕೆ ಬಂದಿದ್ದು ಆ ಕೆಲಸಕ್ಕೆ. ಆದರೆ ನೀನು ಇಲ್ಲೆಲ್ಲ ಸುತ್ತಲೂ ನಿನಗೆ ಒಂದು ಜೊತೆ ಮಾಡಿಕೊಡುವುದು ನನ್ನ ಜವಾಬ್ದಾರಿ, ಆಯ್ತೇ?
ಅಕ್ಷಯ್ ಹೇಳಿದ. ಹೋಗಲಿ, ನನಗೆ ಅಲ್ಲಿ ಒಂದೆರಡು ದಿನ ಇರುವೆ ಎಂದರೆ ಹೋಟೆಲ್ ಸಿಗುತ್ತದೆಯಾ? ಮತ್ತೆ ಯಾರಾದರೂ ಸುತ್ತಲ ಜಾಗ ತೋರಿಸುವರೋ? ಕೇದಾರ ಯೋಚಿಸುತ್ತಾ ಇದ್ದ. ಹೋಟೆಲ್ಗಳು ಇಲ್ಲ ನಮ್ಮೂರಿನಲ್ಲಿ. ನಿಮ್ಮ ಥರ ಯಾರು ಬಂದು ಇಳಿದುಕೊಳ್ಳುವುದಿಲ್ಲ. ಹಾಗಾಗಿ ಬದರಿನಾಥದಲ್ಲಿ ಇರುವಂತೆ ಹೋಟೆಲ್ ಇಲ್ಲ. ಒಂದು ಕೆಲಸ ಮಾಡಬಹುದು. ನಾನು ನಿನ್ನನ್ನು ಮಾನಾದಲ್ಲಿರುವ ಟೀ ಶಾಪಿಗೆ ಕರೆದುಕೊಂಡು ಹೋಗುತ್ತೇನೆ. ಬೇಕಾದರೆ ಅವನ ಮನೆಯಲ್ಲಿ ನೀನು ಇರಬಹುದು. ಅವನ ಹೆಸರು ಸುರೇಂದರ್. ಅಕ್ಷಯ್ ಕೇಳಿದ. ಅವನ ಮನೆಯಲ್ಲಿ ಇರಬಹುದಾ? ಅವರು ಒಪ್ಪಿಕೊಳ್ಳುವರಾ? ಕೇದಾರ ಹೇಳಿದ. ಒಪ್ಪದೆ ಏನೋ? ಅವನಿಗೆ ಏನು ಮನೆಯಲ್ಲಿ ಯಾರಿದ್ದಾರೆ? ಒಂಟಿ ಬಡಕ. ಹಾಂ, ಹಾಗೆ ನಿನಗೊಂದು ಅನುಕೂಲವೂ ಇದೆ. ಅವನ ಮನೆಗೆ ಆಗಾಗ್ಗೆ ಒಬ್ಬ ಹುಡುಗ ಅಬಾ ಎಂದು ಬಂದು ಹೋಗುವನು. ಯಾರೋ ಅವನ ದೂರದ ನೆಂಟನಂತೆ. ಅಕ್ಷಯ್ ಕೇಳಿದ. ಅಬಾ ಎಂದರೆ ಅದೊಂದು ಹೆಸರಾ? ಕೇದಾರ ಹೇಳಿದ. ಹಾಂ, ಏಕೆ ನೀನು ಆ ಥರ ಹೆಸರು ಕೇಳಲಿಲ್ವಾ? ನಿನಗೆ ಮತ್ತೊಂದು ಅನುಕೂಲ. ಅಭಾ ಒಂದು ವೇಳೆ ಮನೆಯಲ್ಲಿದ್ದರೆ ಅವನು ಒಪ್ಪಿದರೆ ನಿನಗೆ ಮಾನ ಸುತ್ತಮುತ್ತ ಇರುವ ಎಲ್ಲವನ್ನು ತೋರಿಸುವನು. ಅಕ್ಷಯ್ ಕೇಳಿದ. ಅಂದರೆ ಅವನು ಇಲ್ಲಿ ಇರಲ್ಲವಾ? ಒಪ್ಪಲ್ಲವಾ? ಕೇದಾರ ಹೇಳಿದ. ಹೌದು, ಅದೇ. ಅವನು ಯಾವಾಗ ಬರುವನೋ, ಎಲ್ಲಿ ಹೋಗುವನೋ, ಎಲ್ಲಿ ಮಲಗುವನೋ ಯಾರಿಗೂ ಗೊತ್ತಾಗಲ್ಲ. ನಮಗೆ ಇರುವ ಹಾಗೆ ಅವನಿಗೆ ಮಳೆ ಹಿಮದ ಭಯವೂ ಇಲ್ಲ. ಆದರೆ ಒಂದು ವಿಚಿತ್ರ ಎಂದರೆ ಅವನು ಜನರ ಜೊತೆ ಮಾತನಾಡುವುದು ಅಪರೂಪ. ಯಾರನ್ನೂ ಮಾತನಾಡಿಸುವುದಿಲ್ಲ. ಅವನ ಪಾಡಿಗೆ ಅವನಿರುವ ಒಂದು ವಿಚಿತ್ರ ಜೀವ. ಅಕ್ಷಯ್ ಕೇಳಿದ. ಅಂದರೆ ಅವನು ಅಪಾಯಕಾರಿಯಾ? ಕೇದಾರ ಹೇಳಿದ. ಏ, ನೀನು ನಾನೇನೋ ಹೇಳಿದ್ರೆ ನೀನು ಮತ್ತೇನೋ ಯೋಚಿಸುವೆ. ಅದೆಲ್ಲ ಅಲ್ಲ. ಅವನು ತುಂಬ ಒಳ್ಳೆಯ ಜನ. ಆದರೆ ಒಂದು ರೀತಿ ಅಷ್ಟೆ. ನಿನಗೆ ಹೇಗೆ ಹೇಳುವುದೋ ನನಗೆ ಗೊತ್ತಾಗ್ತಾ ಇಲ್ಲ. ಅಕ್ಷಯ್ ಹೇಳಿದ. ಹೋಗಲಿ ಬಿಡು. ಈಗ ಅಲ್ಲಿಗೆ ಹೋಗಿ ವಿಚಾರಿಸೋಣ. ಈಗ ಅಭಾ ಎಂದೆಯಲ್ಲ, ಅವನು ಊರಿನಲ್ಲಿ ಇರುವನಾ? ಕೇದಾರ ಹೇಳಿದ. ಇರಬಹುದೇನೋ ಅಪ್ಪ. ನಾನು 2 ದಿನ ಮುಂಚೆ ಬದರಿನಾಥ ಬರುವಾಗ ಅವನನ್ನು ನೋಡಿದ್ದೆ. ಎಲ್ಲ ಮಾತನಾಡುತ್ತಾ ಕಚ್ಚಾ ರಸ್ತೆಯಲ್ಲಿ ನಡೆದಿದ್ದರು. ಒಮ್ಮೊಮ್ಮೆ ರಸ್ತೆ ಮಾಯವಾಗಿ ನದಿಯ ಒಳಗೂ ಇಳಿದು ಮತ್ತೆ ಮೇಲೆ ಹತ್ತಿ ಮರಗಳ ನಡುವೆ ನಡೆದು ಮತ್ತೆ ಅದೇ ಚಿಕ್ಕ ರಸ್ತೆ ಸೇರುವರು. ಆಳ ಕಣಿವೆಗಳು, ಬಣ್ಣದ ಹೂವುಗಳು, ಹಾರಾಡುವ ಚಿಟ್ಟೆಗಳು, ನದಿಯ ಪಾತ್ರದಲ್ಲಿ ಇರುವ ವಿವಿಧ ರೀತಿಯ ಕಲ್ಲು, ಕತ್ತೆತ್ತಿ ನೋಡಿದರೆ ಆಕಾಶದವರೆಗೂ ಎನ್ನುವಂತೆ ಹರಡಿರುವ ಹಿಮಾಲಯ ಶ್ರೇಣಿ. ಹೊರಟಾಗ ಇದ್ದ ಬೆಳಕು ಈಗ 2-3 ಪಟ್ಟು ಆಗಿತ್ತು. ಆದರೂ ಇನ್ನೂ ಸೂರ್ಯನ ದರ್ಶನ ಆಗಿರಲಿಲ್ಲ. ಚಂಚಲತೆಯಿಂದ ಹರಿದಾಡುವ ಮೋಡಗಳ ನಡುವೆ ಇಣುಕುತ್ತಾ ಇದ್ದ. ಸಾಧಾರಣ ಸಮನೆಲದ ಮೇಲೆ ನಡೆಯುವುದಾದರೆ 1 ಗಂಟೆ ಆಗಬಹುದೇನೋ. ಆದರೆ ಇಲ್ಲಿ ಸ್ವಲ್ಪ ಜಾಸ್ತಿಯೇ ಆಗಿತ್ತು. ಇಲ್ಲಿ ರಸ್ತೆಯನ್ನು ಏಕೆ ಮಾಡಬಾರದು ಸರ್ಕಾರ? ಅಕ್ಷಯ್ ಕೇಳಿದ. ಕೇದಾರ ಹೇಳಿದ. ನನಗೆ ಗೊತ್ತಿಲ್ಲಪ್ಪ. ಇಲ್ಲಿ ಆಗಾಗ್ಗೆ ಸೈನ್ಯಕ್ಕೆ ಸೇರಿದ ಜನ ಓಡಾಡುವರು. ಅವರ ಜೀಪಿನಲ್ಲಿ ಇಳಿದು ನಡೆಯುತ್ತಾ ಹೇಗೋ ಮಾನ ಪಾಸ್ ತಲುಪುವರೋ. ಅಲ್ಲಿಂದ ನೇಪಾಳ ಚೀನಾಗೆ ದಾರಿ. ಅವರಿಗಾಗಿ ಎಂದಾದರೂ ರಸ್ತೆಯಾದರೂ ಆಗಬಹುದೇನೋ. ಆದರೆ ನನಗೆ ಮಾತ್ರ ಹೀಗೆ ಇದ್ದರೆ ಇಷ್ಟ. ಅಕ್ಷಯ್ ಚಿಂತಿಸಿದ. ಇವನ ಮಾತು ಸಹ ಒಂದು ರೀತಿ ನಿಜ. ಹಳ್ಳಿಗೆ ಬರಲು ಒಂದು ವೇಳೆ ಟಾರು ರಸ್ತೆಯಾದರೆ ಬದರಿನಾಥಕ್ಕೆ ಬರುವ ಜನಪ್ರವಾಹ ಇದೇ ಹಳ್ಳಿಗೂ ನುಗ್ಗಬಹುದು. ಆಗ ಇಲ್ಲಿರುವ ಶಾಂತಿ ನಿಜಕ್ಕೂ ನಾಶವಾಗುವುದು. ಕೇದಾರನ ಜೊತೆ ಅಕ್ಷಯ ಹಳ್ಳಿ ಪ್ರವೇಶಿಸಿದ.